ಸೊ ನೆನ್ನೆ ಲಾಗಲ್ಲಿ ನೀವು ನೋಡ್ದಂಗೆ ನಾನು ಬೆಂಗಳೂರು ಬಂದಿದ್ದೀನಿ. ಬೆಂಗಳೂರು ಬಂದ ತಕ್ಷಣ ಫಸ್ಟ್ ನಮಗೆ ಸರ್ಪ್ರೈಸ್ ಮಾಡೋದು ಯಾರು ಗೊತ್ತಾ? ಈ ಥರ ಟ್ರಾಫಿಕ್ ಎಂಟ್ರಿ. ಈ ಗುರುಗುಂಟೆಪಾಳ್ಯ ಸಿಗ್ನಲ್ಗೆ ಹೆಸರು ಚೇಂಜ್ ಮಾಡಿಬಿಟ್ಟು ನರಾಚಿ ಸಿಗ್ನಲ್ ಅಂತ ಇಡಬೇಕಷ್ಟೇ. ಮಿನಿಮಮ್ 15 ನಿಮಿಷ ಆಗಿದೆ ನೋಡಿ ಇವಾಗ ಬಿಟ್ಟ. ಅಲ್ಲಿಂದ ಬಂದ ನಾನು ಫ್ಲೈಓವರಿಂದ ಇದಕ್ಕೆ ಹೆಸರು ಚೇಂಜ್ ಮಾಡಿ ನರಾಚಿ ಸಿಗ್ನಲ್ ಅಂತ ಇಡಬೇಕು ಹೆಸರಿಗೆ. ಈಗ ನಾನು ಪಾಸ್ ಆಗ್ತೀನೋ ಇಲ್ವೋ 3, 2, 1 ಥರ ಕೌಂಟಿಂಗ್ ಆಗ್ತೈತೆ. ಕಾರಣ ಹೋಗೋಣ ಹಬ್ಬ ಕೊನೆಗೂ ನರಾಚಿ ಸಿಗ್ನಲ್ ದಾಟಿದೆ. ಸೊ ನಾನು ಬೆಂಗಳೂರು ಬಂದಿದ್ದು ಹೇಳಿದೆ, ಬಟ್ ಬೆಂಗಳೂರಿಗೆ ಯಾಕೆ ಬಂದೆ ಅಂತ ಹೇಳಿಲ್ಲ ನಿಮಗೆ. ನಾನು ಬೆಂಗಳೂರಿಗೆ ಯಾಕೆ ಬಂದೆ ಅಂದರೆ ಸರ್ಪ್ರೈಸ್ ಮಾಡೋಕ್ಕೆ. ಯಾರಿಗೆ ಗೊತ್ತಾ? ಸೊ ಇವತ್ತಿಗೆ ನಾನು ಒಳಗೆ ಮೀಟಾಗಿ 4 ವರ್ಷ ಆಗಿತ್ತು. ಅದಕ್ಕೆ ಹೇಳಿದೆ ಈಗ ಸರ್ಪ್ರೈಸ್ ಇರೋ ಥರ ಸೊ ಅವಳಿಗೆ ಸೂರ್ಯ ಅಂದರೆ ಸಖತ್ ಇಷ್ಟ. ಸೂರ್ಯ ಅದು ಕರುಪು ಮೂವಿ ಹೋಗಿದ್ವಿ. ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇದು ಕಮ್ಬ್ಯಾಕ್ ಮೂವಿ ಅಂತ ಹೇಳ್ಬೋದು ಸೂರ್ಯದ್ದು. ಎಷ್ಟೋ ವರ್ಷ ಆದಮೇಲೆ ಕಮರ್ಷಿಯಲ್ ಹಿಟ್ ಆಗಿರೋದು ಸೂರ್ಯದ್ದು. ಸೊ ಮೂವಿ ಸೂಪರ್ ಆಗಿತ್ತು. ಆ್ಯಂಡ್ ಲಾಸ್ಟಲ್ಲಿ ಒಂಚೂರು ಕಾಂತಾರ ಥರ ಅನಿಸ್ತು, ಬಟ್ ಡಿಫ್ರೆಂಟ್ ಇತ್ತು, ಚೆನ್ನಾಗಿತ್ತು ಮೂವಿ. ಗೈಸ್ ಇಲ್ಲಿ ನೋಡಿ, ಕೆಲಸ ಮಾಡೋ ಅಂದರೆ ನೋಟ್ ಇದರಲ್ಲಿ ಫ್ಲೇಮ್ಸ್ ಬರ್ಕೊಂಡು ಕೂತ್ ನನ್ನ ಫ್ರೆಂಡ್ಸ್. ಅವ್ರ ಅಮ್ಮ ಮದುವೆ ಮಾಡಿದ ಅಂತ ಯಾರು ಹುಡುಗಿ ಹೆಸರು ಬರುತ್ತೋ ಅವ್ರದ್ದೆಲ್ಲ ಹೆಸರು ಬರೆದು ಒಂದು ಫ್ಲೇಮ್ಸ್ ಆಡ್ತಾ ಕೂತಿದ್ದಾರೆ. ಕೆಲಸ ಮಾಡ್ತೀನಿ. ನೀನು ಸರ್ಟಿಫಿಕೇಟ್ ತೋರಿಸೋ ಬೇಡ. ಸೊ ಎಲ್ಲಿ ಇಲ್ಲಿದೆ ಗೈಸ್. ಇವ್ರ ಅಣ್ಣ ಯಾವಾಗಲೂ ಕೆಲಸ ಮಾಡಲ್ಲ ಅಂತಾರೆ ನೋಡಿ. ಅನಿಲ್ ಕುಮಾರ್ ಶೆಟ್ಟಿ. ಗೀತಕ್ಕ ನೋಡ್ತಾರಲ್ಲ ಆಗಿದ್ದು ಸ್ಟೇಟಸ್ ಹಾಕೊಬಿಡ್ತಾರ. ನಂಗೆ ಯಾಕೆ ಕಳಿಸಿಲ್ಲ ಇದು ಅಂದ್ರೆ ಗೀತಕ್ಕ. ನವೀನ ಈ ಲಾಗ್ ನೋಡ್ತಾ ಇದ್ರೆ ನೀನೇನು ಇದು ಮಾಡಿದೆ, ನಿಂದು ಸರ್ಟಿಫಿಕೇಟ್ ತೋರ್ಸಪ್ಪ. ಅವನ್ ಹೆಂಗೆ ಹೇಳ್ತೇಳು? ನವೀನ್ ಕುಮಾರ್ ಶೆಟ್ಟಿ ಫಾರ್ ಎಕ್ಸಲೆನ್ಸ್ ಇನ್ ಈಟಿಂಗ್ ಬಿರಿಯಾನಿ ಕಂಟಿನ್ಯೂಸ್ಲಿ 3 times a day, ನಾಟ್ ವೇಸ್ಟಿಂಗ್ ಎ ಸಿಂಗಲ್ ಬಿರಿಯಾನಿ ಪೀಸ್. ನನ್ನ ಮಗ ರಿಪೋರ್ಟ್ ಮಾಡ್ತಾನೆ ಕೊಡೋ ಸರಿ ಇಲ್ಲ. ಅವ್ನು ರಿಪೋರ್ಟ್ ಮಾಡ್ರೆ ಅವನೇ ತೆಗಿತಾರೆ. ಏನು ಸರ್ ಇದು? ಅದೇನೋ ಅಂತಾರಲ್ಲ, ಡೋಂಟ್ ಅದು ಪೋಸ್ಟ್ ಯುವರ್ ವರ್ಕ್ ಡೂಯಿಂಗ್ ಅಂತ ಅಂತಾರಲ್ಲ, ಆ ಥರ ನೀವು ಏನು ಸರ್ ಅದಕ್ಕೆ? ಸರ್ ನೀವು ಎಲ್ಲಿ ಫಸ್ಟ್ ಶೆಫ್ ಆಗಿದ್ದಿದ್ದ? ನಾವು ನಾವೆಲ್ಲೂ ಶೆಫ್ ಆಗಿಲ್ಲ. ಮನೆಯಿಂದ ಓಡಿಸಿದ್ಮೇಲೆ ಆಟೋಮೆಟಿಕ್ ಗೈಸ್ ಇವರು ಆಮ್ಲೆಟ್ ಗೊತ್ತಾ? ಗೊತ್ತಾ? ಎಲ್ಲ ಬೇರೆ ಥರದೇ ಕಾಣಿಸ್ತಾ ಇದ್ದೆ. ಬೇಗ ಏನಾದ್ರು ಮಾಡಿ ಹಿಂಗೆ ಉದುರ್ಸ್ಲ ಸರಿಯಿಲ್ಲ. ಸೊ ಲಾಗ್ನ ಎಲ್ಲಿವರೆಗೂ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೊಂದೇನಂದರೆ ಬೆಂಗಳೂರು ಬಂದಿದ್ದೀನಿ, ಬಟ್ ಬೆಂಗಳೂರು ಫೈನಲ್ ಡೆಸ್ಟಿನೇಷನ್ ಅಲ್ಲ. ಇಲ್ಲಿಂದ ಬೇರೆ ಪ್ಲ್ಯಾನ್ಸ್ ಇದೆ. ಅದೇನು ಅಂತ ನೆಕ್ಸ್ಟ್ ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ಡೇ.